ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಯಾ ಹುಬ್ಬಳ್ಳಿ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಿ? ನಾವೆಲ್ಲರೂ ಆರಾಮಾಗಿದ್ದೀವಿ. ಇವತ್ತು ಸಂಡೇ ಆಗಿತ್ತು. ಸಂಡೇ ಅಂದಮೇಲೆ ಮಾಮೂಲಿಯಾಗಿ ಮನೆ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಯಾಕಂದರೆ ದಿಯಾಂದು ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡೋದು, ಹಸ್ಬೆಂಡ್ ಆಫೀಸ್ ವೇರ್ಸ್ ಎಲ್ಲ ವಾಶ್ ಮಾಡೋದು, ವಾಷಿಂಗ್ ಕ್ಲೀನಿಂಗಲ್ಲೇ ಇಡೀ ದಿನ ಕಳೆದೋಗ್ಬಿಡುತ್ತೆ ನಂದು. ಹಾಗೆ ಚೆನ್ನಾಗಿ ಏನಾದರೂ ಅಡುಗೆ ಮಾಡ್ಕೋಬೇಕಂದ್ರೂ ಕೂಡ ಸಂಡೇನೇ ಒಂದು ಸ್ವಲ್ಪ ಟೈಮ್ ಚೆನ್ನಾಗಿ ಸಿಗುತ್ತೆ. ಹಂಗಾಗಿ ಸೊ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫೈನಲಿ ಮಷೀನು ಬಂತು ಆ್ಯಂಡ್ ಅದರದ್ದು ಡೆಮೋ ಬಂದ್ಬಿಟ್ಟು ಇವಾಗ ತೋರಿಸಿ ಹೋಗ್ತಾರೆ. ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ದು ಅಲ್ವಾ, ಸೊ ಹಂಗಾಗಿ ಫ್ರೀ ಡೆಮೋ ಇತ್ತು. ಕಂಪ್ನಿಯವ್ರ ಕಡೆಯಿಂದ ಕಾಲ್ ಮಾಡಿದ್ದೆ, ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು ಯಾವಾಗ ಬರ್ತಾರೆ ಅಂತ. ಅವ್ರೇನು ಕಾಲ್ ಮಾಡಿಲ್ಲ, ಚೆಕ್ ಮಾಡಬೇಕು. ಆ್ಯಂಡ್ ನೆನ್ನೆನೇ ಈ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿತ್ತು, ಫುಲ್ ಬೆಡ್ಡೆಡ್ ಆಗಿಬಿಟ್ಟಿದೆ. ನೀನು ಏನೂ ಕೆಲಸ ಮಾಡೋದಕ್ಕಾಗಿಲ್ಲ, ಚಳಿ ಬಂದು ಕೋಲ್ಡ್ ಆಗಿ. ಹಾಗಾಗಿ ನಿನ್ನೆ ಫುಲ್ ಡೇ ರೆಸ್ಟ್ ಮಾಡಿಬಿಟ್ಟು ಮೆಡಿಸಿನ್ ತಗೊಂಡು ಇವತ್ತು ಓಕೆ ಆಗಿದ್ದೀನಿ. ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ, ಇವಾಗ ನಾನು ಸ್ವಲ್ಪ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಯಾವ ರೀತಿ ಅಂದರೆ, ನಾನು ಏನು ಓದಿದ್ದು, ನಾನು ಏನೆಲ್ಲ ಜಾಬ್ ಮಾಡಿದೆ, ನಾನು ಯಾವ್ಯಾವ ಜಾಬ್ಗೆಲ್ಲ ಟ್ರೈ ಮಾಡಿದ್ದೀನಿ, ಆ್ಯಂಡ್ ಈ ಪ್ರೊಫೆಷನಿಗೆ ಬರೋದಕ್ಕೆ, ಈ ಫೀಲ್ಡಿಗೆ ಬರೋದಕ್ಕೆ ಏನು ಕಾರಣ, ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಯಾರಾದರೂ ಹೌಸ್ ವೈಫ್ ಅಥವಾ ಸ್ಟೂಡೆಂಟ್ಸ್ ಏನಾದರೂ ಕೋರ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಅವರಿಗೆ ಒಂದು ಹೆಲ್ಪ್ ಆಗುತ್ತೆ ಈ ಮೆಸೇಜ್ ಅಂತ ಅಂದ್ಕೊಂಡ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಫ್ರೆಂಡ್ಸ್, ನಾನು ಓದಿರೋದು ಫಾರ್ಮಸಿ, ಡಿಪ್ಲೊಮಾ ಇನ್ ಫಾರ್ಮಸಿ. ಓಕೆನಾ, ಐ ಆಮ್ ಅ ಫಾರ್ಮಸಿಸ್ಟ್. ಸೊ ನಾನು ಓದೋದಾದ್ಮೇಲೆ ಒಂದು 3 ಇಯರ್ಸ್ ನಾನು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡಿದೆ. ಹುಬ್ಳಿಯಲ್ಲಿ ಜಾಬ್ ಮಾಡಿದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಕಂಪ್ನಿ ಅದು. ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಮದುವೆ ಆದ್ಮೇಲೂ ಅಲ್ಲೇ ಕಂಟಿನ್ಯೂ ಮಾಡಿದ್ದೆ ನಾನು. ಕೋವಿಡ್ ಎಲ್ಲ ಬಂತು, ಸ್ವಲ್ಪ ಮಧ್ಯಕ್ಕೆ ನನಗೆ ಆಗಲಿಲ್ಲ ಮಾಡೋದಕ್ಕೆ. ಸೊ ಜಾಬ್ ರಿಸೈನ್ ಮಾಡಿದೆ. ಆ್ಯಂಡ್ ದಿಯಾನು ಹುಟ್ಟಿದ್ಲು. ದಿಯಾ ಹುಟ್ಟಿದ್ಮೇಲೆ ಬ್ಯಾಂಗ್ಳೂರಿಗೆ ಬಂದ್ವಿ. ಆಮೇಲೆ ಮನೆ ಕೆಲಸ, ಅವಳನ್ನ ನೋಡ್ಕೊಳ್ಳೋದು, ಇದರಲ್ಲೇ ನಾನು ಬ್ಯುಸಿ ಆಗಿಬಿಟ್ಟೆ. ಇವಾಗ ನಾನು ಎಲ್ಲಾದರೂ ಜಾಬ್ ಹೋಗಬೇಕು ಅಂತ ಅಂದ್ಕೊಂಡ್ರೆ ನನಗೆ ಈ ಫಾರ್ಮಸಿ ಫೀಲ್ಡಲ್ಲಿ ನನಗೆ ಆಗ್ತಾನೆ ಇಲ್ಲ. ಬಿಕಾಸ್ ಟೈಮೇ ಸೆಟ್ ಆಗ್ತಾ ಇಲ್ಲ. 9 ಅವರ್ಸ್ ಡ್ಯೂಟಿ ಹೇಳ್ತಾರೆ, ರೊಟೇಷನಲ್ ಶಿಫ್ಟ್ ಹೇಳ್ತಾರೆ, ನೈಟ್ ಶಿಫ್ಟ್ ಅಂದ್ರೂ ಮಾಡಬೇಕು, ಡೇ ಶಿಫ್ಟ್ ಅಂದ್ರೂ ಮಾಡಬೇಕು. ನನಗೆ ದಿಯಾನ್ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲಿ ನಾನು ಹೋಗೋದಕ್ಕಾಗಲ್ಲ. ಆ್ಯಂಡ್ ಫಾರ್ಮಸಿ ಹಾಕ್ಬೋದು, ಬಟ್ ಅದಕ್ಕೆ ಏನಿಲ್ಲ ಅಂತಂದ್ರೂ ಮಿನಿಮಮ್ 8 lakhs ಆದರೂ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ ಬೆಂಗಳೂರಲ್ಲಾದರೆ. ನಮ್ಮೂರ ಕಡೆ ಎಲ್ಲ 5 to 6 lakhs, ಇಲ್ಲಾಂದರೆ 8 lakhs ಬೇಕೇ ಬೇಕು. ಬಿಕಾಸ್ ಶಾಪ್ ಡೆಪಾಸಿಟ್ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಫರ್ನಿಚರ್ಸ್ ಮಾಡಿಸ್ಕೊಳ್ಬೇಕು, ಆ್ಯಂಡ್ ಸ್ಟಾಕ್ ಹಾಕಿಸ್ಬೇಕು. ಪ್ರತಿಯೊಂದು ಕೌಂಟ್ ಮಾಡಿದರೆ ಮಿನಿಮಮ್ 8 lakhs ಬೇಕೇ ಬೇಕು. ಆ್ಯಂಡ್ ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಮಾಡೋದಕ್ಕಂತೂ ನನಗಾಗೋದಿಲ್ಲ ಇವಾಗ. ಹಾಗಾಗಿ ಆ ಫೀಲ್ಡ್ ನನಗೆ ಇವಾಗ ವರ್ಕೇ ಆಗಲ್ಲ ಅಂತ ಅನಿಸ್ಬಿಟ್ಟಿದೆ. ಅದಕ್ಕಾಗಿ ಬೇರೆ ಏನಾದರೂ ಮಾಡಬೇಕು ಅಂತ ನಾನು ಟ್ಯೂಷನ್ಸ್ ತಗೊಳ್ಬೇಕಂತ ಲಾಸ್ಟ್ ಇಯರೇ 1.5 ವರ್ಷ ಆಯಿತು ಮನೇಲಿ ಟ್ಯೂಷನ್ಸ್ ಎಲ್ಲ ಮಾಡ್ತಾ ಇದ್ದೆ. ಸೊ ಆ ಕಡೆ ಮನೆ ಬಿಟ್ಟು ಈ ಕಡೆ ಬಂದಮೇಲೆ ಈ ಏರಿಯಾದಲ್ಲಿ ನನಗೆ ಅಷ್ಟೊಂದು ಆಗಲೇ ಇಲ್ಲ ಟ್ಯೂಷನ್. ಯಾಕಂದರೆ ಒಂದು ಸ್ವಲ್ಪ ಒಳಗಡೆ ಏರಿಯಾ ಆಗೋದ್ರಿಂದ ಜಾಸ್ತಿ ಜನ ಈ ಕಡೆ ಓಡಾಡೋದಿಲ್ಲ. ಹಾಗಾಗಿ ಇಲ್ಲಿ ಟ್ಯೂಷನ್ ಇದೆ ಅಂತಲೂ ಎಷ್ಟು ಜನರಿಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಾನು 1 ವರ್ಷ ಒಬ್ಬರಿಗೆ ತಗೊಂಡಿರೋದು ಟ್ಯೂಷನ್. ಅದೇನಾಗ್ಬಿಡ್ತು, ಒಬ್ರಿಗೋಸ್ಕರ ನಾನು ಇಡೀ ಮಂತ್ ಎಲ್ಲೂ ಹೋಗ್ಲಾರ್ದಂಗೆ ಕೂತ್ಕೊಳ್ಳೋದು. ನನಗೆ ಯಾಕೋ ಅದು ವರ್ತ್ ಅನ್ನಿಸ್ಲಿಲ್ಲ. ಬಿಕಾಸ್ 1000 ರೂಪಿ ಬರೋದಕ್ಕೆ 1 ತಿಂಗಳಿಗೆ 1000 ರೂಪಿ ನಾನು ಅವಾಗ ದುಡಿಯೋದು. ನನಗೆ ಯಾಕೋ ಈ ಏರಿಯಾದಲ್ಲಿ ಅದು ವರ್ಕ್ ಆಗಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದು ಬೇಡ ಅಂತ ನಾನು ಅದನ್ನು ಡ್ರಾಪ್ ಮಾಡಿದೆ. ಇವಾಗ ಆಲ್ಮೋಸ್ಟ್ ಈ ಜೂನಿಂದ ನಾನು ತಗೊಳ್ತಾನೆ ಇಲ್ಲ. ಜೂನಿಂದ ಆಲ್ಮೋಸ್ಟ್ ಈ ಜನವರಿ ನಾನು ಬಿಟ್ಬಿಟ್ಟಿದ್ದೀನಿ, ಟ್ಯೂಷನ್ಸು ಮಾಡ್ತಾ ಇಲ್ಲ. ಆ್ಯಂಡ್ ಎಲ್ಲಾದರೂ ಹೊರಗಡೆ ನರ್ಸರಿ ಟೀಚರ್, ನರ್ಸರಿ LKG UKG ಪ್ರೀ ಸ್ಕೂಲ್ ಟೀಚರ್ ಆಗಿ ಹೋಗೋಣ ಅಂತ ಹೋದೆ. ಇಂಟರ್ವ್ಯೂ ಕೊಟ್ಟೆ, ಡೆಮೋ ಕೊಟ್ಟೆ, ಎಲ್ಲನೂ ಆಯಿತು. ಬಟ್ ಎಲ್ಲೇ ಹೋಗ್ಬೇಕಂದ್ರೂ ನನಗೆ ಟ್ಯೂಷನ್ಸ್ ಎಲ್ಲ ತಗೊಂಡು ನನಗೊಂದು ಸ್ವಲ್ಪ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ಏನಾದರೂ ಚಿಕ್ಕ ಮಕ್ಕಳಿಗಾದರೂ ಟೀಚಿಂಗ್ ಮಾಡಬೇಕು ಅಂತ ಹೋದೆ. ಅಲ್ಲಿನೂ NTT ಕೇಳ್ತಾ ಇದ್ದಾರೆ, ನರ್ಸರಿ ಟೀಚರ್ ಟ್ರೈನಿಂಗ್ ಕೋರ್ಸು. ಅದನ್ನು ಮಾಡ್ಕೊಂಡು ಬರಬೇಕು. ಅದು ಕೂಡ 1 year ಕೋರ್ಸು. ಇವಾಗ ದೊಡ್ಡ ಸ್ಕೂಲಲ್ಲೆಲ್ಲ ಹೋಗಬೇಕು ಅಂದರೆ ಅಫ್ಕೋರ್ಸ್ B.Ed D.Ed ಕಂಪಲ್ಸರಿ. ಅಲ್ಲಂತೂ ಆಗೋದೇ ಇಲ್ಲ ಬಿಡಿ. ನಾನು ಅಲ್ಲೆಲ್ಲ ಟ್ರೈ ಮಾಡಿಲ್ಲ. ಬಟ್ ಈ ಚಿಕ್ಕ ಮಕ್ಕಳಿಗೆ ಹೋಗ್ಬೇಕಂದ್ರೂ ಕೂಡ NTT ಆಗಿರಬೇಕು ಅಂತ ಹೇಳಿದರು. ನಾನು NTTನೂ ವಿಚಾರಿಸಿದ್ದೀನಿ ಕೋರ್ಸ್. ಅದೇನು ಅಂದರೆ 40 to 45,000 ಇದೆ NTT ಕೋರ್ಸ್ ಮಾಡ್ಕೋಬೇಕು 1 ವರ್ಷದಂತಂದರೆ. ಓಕೆನಾ, ಮಾಡ್ಬೋದು. ಇಂಟ್ರೆಸ್ಟ್ ಇತ್ತು, ಮಾಡಬೇಕು ಅಂತ ಎಲ್ಲನೂ ಕೇಳ್ಕೊಂಡು ಬಂದೆ. ಅದು ಯಾವುದೋ ಒಂದು ರೀಸನ್ನಿಂದ ಅಡ್ಮಿಷನ್ ಮಾಡಿಸೋದೇ ಮಿಸ್ ಆಗೋಯ್ತು. ನನಗೆ ಸಿಗಲಿಲ್ಲ ಅಡ್ಮಿಷನ್ ಅವಾಗ.
ಹಂಗಾಗಿ ಅದು ಕೂಡ ಹೋಗ್ಬಿಡ್ತು. ನಾನು ನೆಕ್ಸ್ಟ್ ಇಯರ್ ಮಾಡ್ಸೋಣ ಅಂತ ಬಿಟ್ಬಿಟ್ಟೆ. ಅದು ಏನಾಗೋದಿಲ್ಲ ಒಳ್ಳೇದಕ್ಕೆ ಅಂತಾರಲ್ವಾ, ಹಂಗೆ. ಬಿಕಾಸ್ ನಾನೇನು ಥಿಂಕ್ ಮಾಡಿದ್ದು ಅಂದರೆ, ನಾನು 40,000 to 45,000 ಇನ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ನಾನು ಬುಕ್ಸ್ ಎಲ್ಲ ಪರ್ಚೇಸ್ ಮಾಡ್ತೀನಿ. 7 ಸಬ್ಜೆಕ್ಟ್ಸ್ ಇದ್ದಾವೆ ಅದರಲ್ಲಿ. ನಾನು ಹೋಗಿ ಎಕ್ಸಾಮ್ ಬರೀತೀನಿ, ಎಲ್ಲನೂ ಮಾಡ್ತೀನಿ. ಬಟ್ ಅದಕ್ಕೆ ಸ್ಯಾಲ್ರಿ, ಜಾಬ್ ಪ್ಲೇಸ್ಮೆಂಟ್ ಎಲ್ಲನೂ ಆಗುತ್ತೆ, ಪ್ರಾಬ್ಲಮ್ ಇಲ್ಲ. ಸ್ಯಾಲ್ರಿ ಬಂದ್ಬಿಟ್ಟು 10,000 to 12,000 ಮ್ಯಾಕ್ಸಿಮಮ್. ನರ್ಸರಿ, LKG, UKG ಟೀಚರ್ ಆದರೆ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಹಾಗಾಗಿ ನಾನು ಅಷ್ಟೆಲ್ಲ ಕೊಟ್ಟು ಓದಿ ಇಷ್ಟು ಸ್ಯಾಲ್ರಿಗೆ ನಾನು ಮಾಡೋದು ವೇಸ್ಟ್ ಅಂತ ನನಗನ್ನಿಸ್ತು. ಹಾಗಾಗಿ ಮತ್ತೆ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡೆ. ವಿಚಾರ ಮಾಡ್ತಾನೆ ಇದ್ದೆ. ಅದು ಇದು ಥಾಟ್ಸ್ ಬರ್ತಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಒಂದು ಸ್ವಲ್ಪ ನನಗೆ ಸಜೆಸ್ಟ್ ಮಾಡಿರೋದು, ಮೆಹಂದಿ ಕಲಿ, ಅದು ಮಾಡು ಇದು ಮಾಡು, ಪ್ರತಿಯೊಂದು ಟ್ರೈ ಮಾಡಿಬಿಟ್ಟಿದ್ದೀನಿ. ಮಧ್ಯೆ ಸ್ವಲ್ಪ ಮೆಹಂದಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಳ್ತಿದ್ದೆ. ಎಲ್ಲಾನು ಬಿಟ್ಟೆ. ನೆಕ್ಸ್ಟ್ ನನಗೆ ಊರಿಗೆ ಹೋಗಿದ್ದೆ. ನಮ್ಮ ಊರಿಗೆ ಹೋದಾಗ ನಾನು ಯೂಶ್ವಲಿ ರೆಡಿಮೇಡ್ ಬಟ್ಟೆಗಳನ್ನ ತಗೊಳ್ಳೋದು, ಹೊಲಿಸೋದು ಜಾಸ್ತಿ ಮಾಡೋದೇ ಇಲ್ಲ. ಸ್ಯಾರಿ ಬ್ಲೌಸ್ ಅಂದ್ಬಿಟ್ರೆ ನಾನು ಡ್ರೆಸ್ಸಸ್ ಹೊಲಿಸೋದೇ ಇಲ್ಲ. ಯೂಶ್ವಲಿ ನಾನು ರೆಡಿಮೇಡ್ ಡ್ರೆಸ್ಸಸ್ ತಗೊಳ್ಳೋದಲ್ವಾ. ಹಾಗಾಗಿ ಏನಾಗ್ಬಿಡ್ತು, ಒಂದಿನ ನಾನು ನಮ್ಮ ಮನೆ ಹತ್ರನೇ ತುಂಬ ಪರಿಚಯ ಇರೋರು, ಅವ್ರ ಹತ್ರ ನಾನು ಬಟ್ಟೆ ಹೊಲಿಯೋದಾಗ ದಿಯಾನ್ಗೆ ಡ್ಯಾನ್ಸ್ ಬಟ್ಟೆ ಬೇಕಾಗಿತ್ತು. ಡ್ಯಾನ್ಸಿಗೆ ಅಂತ ಹೊಲಿಯಕ್ಕೆ ಹೋದ್ರೆ ಅವ್ರು ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಅಷ್ಟೊಂದು ಡಿಮಾಂಡ್, ಮನೇಲೇ ಮಾಡ್ತಾರೆ ಅವ್ರು, ಹೊರಗಡೆ ಕೂಡ ಶಾಪ್ ಇಲ್ಲ, ಮನೇಲಿನೇ ಅಷ್ಟೊಂದು ಡಿಮಾಂಡ್. ಏನಪ್ಪ ಅಂತಂದ್ರೆ, ಅವರಿಗೆ ಮದುವೆ ಸೀಸನ್, ಫೆಸ್ಟಿವ್ ಸೀಸನ್, ದೀಪಾವಳಿ ಟೈಮಲ್ಲಿ ಇಷ್ಟೆಲ್ಲ ಬಂದ್ಬಿಟ್ಟಿದಾವಲ್ವಾ, ಅವ್ರಿಗೆ ಬ್ಲೌಸ್ ಹೊಲಿಯೋದು, ಡ್ರೆಸ್ಸಸ್ ಬರೋದು ಸಿಕ್ಕಾಪಟ್ಟೆ ಆಗಿದೆ. ನನಗೆ ನೋಡಿದ್ರೆ ಅರ್ಜೆಂಟ್ ಇದೆ, ಯಾರು ತಗೊಳ್ತಾ ಇಲ್ಲ. ಸೊ ಏನ್ ಮಾಡ್ಬೇಕು, ಅವ್ರಿಗೆ ಫೋರ್ಸ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಅವ್ರಿಗೆ ಕೇಳ್ಕೊಂಡು ಮಾಡಿಸ್ಕೊಂಡು ಬಂದೆ. ನೀವೆಲ್ಲರೂ ನೋಡಿರ್ಬೋದು. ಒಂದ್ ನಿಮಿಷ, ಈ ಡ್ರೆಸ್ ನೀವು ದಿಯಾನ್ ಎಲ್ಲರೂ ನೋಡಿರ್ಬೋದು. ಈ ಡ್ರೆಸ್ಸನ್ನ ಅವ್ರ ಕಡೆ ನಾನು ಅವತ್ತು ಕಾಡಿ ಬೇಡಿ ಒಂದಿನಲ್ಲಿ ಸ್ಟಿಚ್ ಮಾಡಿಸ್ಕೊಂಡು ಬಂದಿದ್ದೀನಿ. ಓಕೆನಾ? ಈ ಡ್ರೆಸ್ ನೋಡಿನೇ ನಾನು ಇನ್ಸ್ಪೈರ್ ಆಗಿರೋದು. ನಾನು ಈ ರೀತಿ ಎಲ್ಲ ಚೆನ್ನಾಗಿ ಹೊಲಿಯೋದು ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಎಷ್ಟೊಂದು ಡಿಮಾಂಡ್ ಇದೆ. ಇವಾಗ ಮಾರ್ಕೆಟ್ ಅಲ್ಲಿ ಹೈಯೆಸ್ಟ್ ಡಿಮಾಂಡ್ ಇರೋದೇ ಫ್ಯಾಷನ್ ಅಂಡ್ ಬ್ಯೂಟಿ, ಇದು ಮೇಕಪ್ಗೆ. ಓಕೆನಾ? ಬ್ಯೂಟಿಷಿಯನ್ ಆಗೋದಕ್ಕೆ, ಫ್ಯಾಷನ್ ಡಿಸೈನರ್ ಆಗೋದಕ್ಕೆ ಹೈ ಲೆವೆಲ್ ಟ್ರೆಂಡ್ ಇರೋದು. ಯಾಕಂತಂದ್ರೆ ಮದ್ವೆ ಸೀಸನ್, ಫೆಸ್ಟಿವ್, ಇವಾಗ ಮುಂಚೆ ಎಲ್ಲ ಮದ್ವೆಗಷ್ಟೇ ಮೇಕಪ್ ಮಾಡಿಸ್ಕೊಳ್ತಿದ್ರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಪ್ರತಿಯೊಂದಕ್ಕೂ ಮೇಕಪ್, ಬರ್ತ್ಡೇ, ಮನೆ ಓಪನಿಂಗ್, ಆಮೇಲೆ ಈ ಡ್ರೆಸ್ಸಸ್ ಹೊಲಿಸ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಏನೇ ಒಂದು ಬರ್ತ್ಡೇ ಬಂದ್ರು ಮಾಡ್ಕೊಳ್ತಾರೆ. ಸೊ ಇದು ನೆವರ್ ಎಂಡಿಂಗ್ ಟ್ರೆಂಡ್ ಅಂತ ಗೊತ್ತಾಗ್ಬಿಡ್ತು ನನಗೆ, ಎಷ್ಟೊಂದು ಡಿಮಾಂಡ್ ಇದೆ. ಅಂಡ್ ಬೆಂಗಳೂರಲ್ಲಿ ಒಂದು ಬ್ಲೌಸ್, ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ಸೋದಕ್ಕೆ ಹೋದ್ರೆ 700 rupees ಕೇಳ್ತಾರೆ. ನಾನೇ ಕೊಟ್ಟು ಹೊಲಿಸಿದ್ದೀನಿ ಒಂದ್ಸಾರಿ. ನನಗೆ ವರ್ತ್ ಅನ್ಸೋದೇ ಇಲ್ಲ. ಇಲ್ಲಿ ನಾನು ಕೊಟ್ಟು ಹೊಲಿಸೋದು ಅಷ್ಟೊಂದು, ಮೀನ್ಸ್ ಬೆಂಗಳೂರಲ್ಲಿ ನಾನು 500ಗೆ ಹೊಲ್ಸ್ಕೊಟ್ರೆ ಎಷ್ಟೋ ಜನ ಕಸ್ಟಮರ್ಸ್ ನನ್ನ ಹತ್ರನೇ ಬರ್ಬೋದಲ್ವಾ. ನಾನು ಕಡಿಮೆ, ನಮ್ಮೂರೆಲ್ಲ ಎಷ್ಟಿದೆ, ನಾನು ಅಷ್ಟು ಬ್ಯಾಂಗ್ಳೂರಲ್ಲಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸೊ ಡಿಮಾಂಡ್ ಕ್ರಿಯೇಟ್ ಆಗ್ಬೋದಲ್ವಾ ಅಂತ ಹೇಳಿ ನಾನು ಥಿಂಕ್ ಮಾಡಿಬಿಟ್ಟು ಕುತ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಕುತ್ಕೊಂಡೆ. ನನಗೆ ನಿಯರ್ ಆಗೋಂಗೆ, ನನಗೆ ಅಡ್ಜಸ್ಟ್ ಆಗೋಂಗೆ ಯಾವುದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಎಲ್ಲಿದೆ ಅಂತ ಹುಡುಕಿ ಫೈನಲಿ ಒಂದು ಪ್ಲೇಸ್ ಸಿಕ್ತು, ಒಂದು ಕ್ಲಾಸು. ಕಾಲ್ ಮಾಡಿಬಿಟ್ಟು ವಿಚಾರಿಸ್ದೆ. ನನ್ನ ಹಸ್ಬೆಂಡು ಅಷ್ಟೇ, ಮಾಡ್ತೀಯಾ ಮಾಡು. ಅವ್ರು ಒಂದು ಮಾತು ಬೇಡ ಅಂದಿದ್ರು, ನಾನೇನು ಇದ್ರ ಬಗ್ಗೆ ಅಷ್ಟೊಂದು ಇದನ್ನ ಮಾಡ್ತಿರ್ಲಿಕ್ಕಿಲ್ಲ. ಬಟ್ ಸಪೋರ್ಟ್ ಸಿಗುತ್ತಲ್ವಾ, ಅದು ಬ್ಯಾಕ್ ಸಪೋರ್ಟ್ ಒಂದಿರ್ಬೇಕು, ಮಾಡು ಅಂತ ಒಂದು ಧೈರ್ಯ ಕೊಡ್ತಾ ಇರ್ಬೇಕು. ನಮ್ಮಮ್ಮನೂ ಅಷ್ಟೇ, ಅವರು ಮನೇಲಿ ಪಿಕೋ ಫಾಲ್ಸ್ ಎಲ್ಲ ಮಾಡ್ತಾರೆ. ಆಮೇಲೆ ಸಾರಿಗೆಲ್ಲ ವರ್ಕ್ ಆಗ್ತಾ ಇದ್ರು, ಆ ಫೀಲ್ಡ್ ಅಲ್ಲಿ ಅವರು ಇದ್ರಲ್ವಾ. ಸೊ ಅವರು ಹೇಳಿದ್ರು ಮಾಡು ಅಂತ. ಸೊ ಹಂಗಾಗಿ ನಾನು ಇದನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಕ್ಲಾಸ್ ಎಲ್ಲ ಜಾಯಿನ್ ಆಗಿ ಅಡ್ಮಿಷನ್ ಮಾಡಿಸಿವ ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದೀನಿ ಸಕ್ಸಸ್ಫುಲ್ ಆಗಿ. ಸೊ ಈ ಫೀಲ್ಡ್ ಇಸ್ ದ ಬೆಸ್ಟ್ ಫೀಲ್ಡ್ ಎವರ್ ಅಂತ ನನಗೆ ಅನ್ಸಿರೋದು. ಸೊ ಇದರಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ನಾನು ನಿಮ್ಗೆಲ್ಲ ಏನ್ ಮೆಸೇಜ್ ಕೊಟ್ಟಿದ್ದೀನಿ ಅಂದ್ರೆ, ಯಾವ ಫೀಲ್ಡ್ ಆದ್ರೂ ಓಕೆ, ಬಟ್ ನೀವು ಕಲ್ತಿರೋದಕ್ಕೂ ನೀವು ಮಾಡೋದಕ್ಕೂ ಅದು ಒಂದು ವರ್ತ್ ಇರ್ಬೇಕು. ನೀವು ಅಷ್ಟು ಗಳಿಸ್ಬೇಕು. ನೀವು ಕಲ್ತಿರೋದು ಎಷ್ಟಿದೆ ಅಲ್ವಾ, ಅಷ್ಟು ನೀವು ಗಳಿಸ್ಬೇಕು ಅಂದ್ರೆ ಮಾತ್ರ ಆ ಫೀಲ್ಡಿಗೆ ಹೋಗಿ. ಇಲ್ಲ ಅಂತಂದ್ರೆ ಯೂಸ್ ಇಲ್ಲ. ಇವಾಗ ನಾನು ಏನಾದ್ರು ಅಪ್ಪಿತಪ್ಪಿ ಅವತ್ತು NTT ಅಡ್ಮಿಷನ್ ಆಗ್ಬಿಟ್ಟಿತ್ತು ಅಂದ್ರೆ, ನಾನು ಇವಾಗ 10,000 to 12,000 ಸ್ಯಾಲ್ರಿಗೆ ಹೋಗ್ಬೇಕಾಗ್ತಿತ್ತು ಅಲ್ವಾ. ನನ್ಗದು ಮಿಸ್ ಆಗಿದ್ ಒಳ್ಳೇದೇ ಅನ್ನಿಸ್ತು, ಏನಾಗೋದೆಲ್ಲ ಒಳ್ಳೇದಕ್ಕೆ ಅಂತ. ಸೊ ಅದನ್ನೇ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು ಸ್ಟೋರಿ ಅಷ್ಟೇ. ಅಂಡ್ ನಾನು ನನ್ನ ವರ್ಕ್ ಪ್ಲೇಸ್ ಅಂತ ಒಂದು ಸೆಪರೇಟ್ ಕಾರ್ನರ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಸೆಟ್ ಮಾಡ್ಕೊಂಡು ಒಂದು ನೀಟಾಗಿ ವರ್ಕ್ ಪ್ಲೇಸು ರೆಡಿ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಮಾಡೋಣ ಬನ್ನಿ.
ಓಕೆನಾ? ನಾನು ಇಷ್ಟು ಇಂಟ್ರೆಸ್ಟ್ ಕೊಟ್ಟು ಇಷ್ಟು ಫೋಕಸ್ಡ್ ಆಗಿ ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ ಬ್ಯಾಲೆನ್ಸ್ ಮಾಡಿಕೊಂಡು ಅಂತ ಅಂದರೆ ಇದಕ್ಕೆ ಮೇನ್ ಕಾರಣನೇ ನನ್ನ ಮಗಳು ಅಂತ ಹೇಳ್ಬೋದು. ಯಾಕಂತಂದರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಅವಳು ನನಗೆ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಅಂದಾಗಿಂದ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಹೇಳ್ಕೊಳ್ಳೋದಕ್ಕೂ ಗೊತ್ತಾಗಲ್ಲ ಯಾವ ರೀತಿ ಹೇಳ್ಬೇಕಂದ್ರೆ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಸ್ವಲ್ಪ ಕರಿತಿದ್ಲು, ಇಲ್ಲೇ ಮಲ್ಕೊಬಾ, ಒಂದು 5 ನಿಮಿಷ ಬಾ, 10 ನಿಮಿಷ ಬಾ ಅಂತ ಸ್ವಲ್ಪನಾದರೂ ಟೈಮ್ ವೇಸ್ಟ್ ಮಾಡ್ತಿದ್ಲು. ಬಟ್ ಇವಾಗ ಅಮ್ಮ ನನಗೂ ಕ್ಲಾಸ್ ಇದೆ, ನಾನು ಹೋಗ್ಬೇಕು, ಬೇಗ ಎದ್ದು ಬಾ ಅಂತ ಅಂದರೆ ಪಾಪ ಎದ್ದು ಬೇಗ ಬೇಗ ರೆಡಿ ಆಗ್ತಾಳೆ, ನಾನು ಹೋಗಬೇಕು ಅನ್ನೋದು ಅವಳಿಗೆ ತಲೆಯಲ್ಲಿರುತ್ತೆ. ಹಾಗಾಗಿ ಒಂದು ಸ್ವಲ್ಪನೂ ಕಾಟ ಕೊಡೋದಿಲ್ಲ. ತಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೋಗ್ತಾಳೆ. ಆ್ಯಂಡ್ ಬಂದಮೇಲೂ ಅಷ್ಟೇ ನನ್ನ ಹಸ್ಬೆಂಡ್ ಊಟ ಮಾಡಿಸ್ತಾರಲ್ವ, ಅವ್ರಿಗೆ ಕಾಡಬೇಡ ಅಂತ ಹೇಳಿದ್ದೀನಿ ಕರೆಕ್ಟಾಗಿ ಊಟ ಮಾಡು ಅಂತ. ಅದನ್ನೂ ಅಷ್ಟೇ ಅವ್ರ ಹತ್ರ ಊಟನೇ ಮಾಡಿಸ್ಕೊಳ್ತಿರ್ಲಿಲ್ಲ ಅವಳು. ಬಟ್ ಇವಾಗ ಅವ್ರು ಊಟ ಮಾಡಿಸಿದ್ರೆ ಸುಮ್ಮನೆ ಊಟ ಮಾಡ್ತಾಳೆ. ಆ್ಯಂಡ್ ನನಗೇನಾದರೂ ವರ್ಕ್ ಕೊಟ್ಟಿರ್ತಾರಲ್ವ, ನಾನು ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ. ಅವಾಗೂ ಅಷ್ಟೇ ತಂದೇನು ಹೋಮ್ವರ್ಕ್ ಇರುತ್ತೆ ಅದನ್ನ ಬಂದು ಅಮ್ಮ ನಂಗೆ ಇದು ಹೋಮ್ವರ್ಕ್ ಕೊಟ್ಟಿದ್ದಾರೆ, ನಂಗೆ ಬಂದು ಪೆನ್ಸಿಲ್ ಕೊಡು ಅಂತ ಕೇಳ್ತಾಳೆ. ಪೆನ್ಸಿಲ್ ಕೊಟ್ಬಿಟ್ರೆ ಸಾಕು, ಅವಳ ಪಾಡಿಗಳು ಹೋಮ್ವರ್ಕ್ ಎಲ್ಲ ತಾನೇ ಕಂಪ್ಲೀಟ್ ಮಾಡ್ಕೊಳ್ತಾಳೆ. ಸೊ ಅವಳು ನನಗೆ ಯಾವುದಕ್ಕೂ ಭಾರ ಆಗ್ತಾ ಇಲ್ಲ, ಅದೇ ಖುಷಿ ನನಗೆ. ಎಷ್ಟು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಿದ್ದಾಳೆ ಇಷ್ಟು ವಯಸ್ಸಿಗೆ ಅಂತ ಅಂದರೆ. ಇನ್ನೋಳಿಗೆ 4 ಇಯರ್ಸ್ ಕೂಡ ಕಂಪ್ಲೀಟ್ ಆಗಿಲ್ಲ. ಬಟ್ ಆಲ್ಸೋ ತುಂಬಾನೇ ಅರ್ಥ ಮಾಡ್ಕೊಳ್ತಾಳೆ. ನಮ್ಗೇನೋ ಒಂದು ಪ್ರಾಬ್ಲಮ್ ಇದೆ, ಇಲ್ಲ ನಾವೇನೋ ಒಂದು ಬ್ಯುಸಿ ಇದ್ದೀವಿ ಅಂತ ಅಂದರೆ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾಳೆ. ನನಗೆ ಅವಳ ಬಗ್ಗೆ ಅದೇ ಒಂದು ಖುಷಿ ಆಗೋದು, ಒಂದು ಪ್ರೌಡ್ ಫೀಲ್ ಆಗೋದು. ಬಿಕಾಸ್ ಏನಂತಂದ್ರೆ ಇವಾಗ ಮಕ್ಕಳಿಗೆ ಗೊತ್ತಾಗಲ್ಲ ಯೂಶ್ವಲಿ, ಅವ್ರೇನೋ ಕಾಡಬೇಕು, ಆಟ ಆಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಇವಳು ಹೇಳ್ತಾಳೆ ಆಟ ಆಡೋಣ ಬಾ, ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಮಧ್ಯಾಹ್ನದ ಹೊತ್ತು ಆಗ್ಬಿಡುತ್ತೆ. ಬಟ್ ನಾವೇನಾದ್ರೂ ಮಾಡ್ತಾ ಇದ್ರೆ, ಕೆಲಸ ಮಾಡ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾಳೆ ಅವಳು. ನನಗೆ ಅದೇ ಖುಷಿ. ಅದಕ್ಕೆ ನನಗೆ ಇಷ್ಟು ಫೋಕಸ್ಡ್ ಆಗಿ ಆ್ಯಂಡ್ ಒಂದಿನನೂ ಮಿಸ್ ಮಾಡ್ಲಾರ್ದಂಗೆ ಕರೆಕ್ಟಾಗಿ ಕ್ಲಾಸ್ಗೆ ಹೋಗೋದು, ಅಲ್ಲಿ ಕಂಪ್ಲೀಟಾಗಿ ಕುತ್ಕೊಂಡ್ಬಿಟ್ಟು ಕಲ್ತ್ಕೊಂಡು ಏನೂ ಅರ್ಜೆನ್ಸಿ ಇಲ್ಲಾರ್ದಂಗೆ ಆರಾಮಾಗಿ ಮನೆಗೆ ಬರ್ತೀನಿ. ನಾನು 1 hour 2 hour ಲೇಟ್ ಆದ್ರೂ, ಎಕ್ಸ್ಟ್ರಾ ಕ್ಲಾಸ್ ಇದ್ರೂ ಕೂಡ ಆರಾಮಾಗಿ ಮುಗಿಸ್ಕೊಂಡು ಬರ್ತೀನಿ. ನನಗೆ ಅವಳು ಊಟ ಮಾಡಿದಾಳೋ ಇಲ್ವೋ ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಅವಳು ಹೋಮ್ವರ್ಕ್ ಮಾಡಿಸೋದು, ಓದಿಸೋದು ಅದು ಕೂಡ ಟೆನ್ಷನ್ ಇಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡಾಗ. ಮೇಡಮ್, ಏನ್ ಮಾಡಾಕತ್ತೀರಿ? ಕುಂತೀನ್ರಿ ಕುಂತೀರಿ ನೀವ? ಏನ್ರಿ ಏನ್ ಮಾಡ್ತೀರಿ? ನೀವು ಡ್ರೆಸ್ ಸ್ಟಿಚ್ ಮಾಡ್ತೀರಿ? ಎಷ್ಟು ಪೈಸಾ ತಗೋತೀರಿ ನೀವು? 6 rupees. ವಾವ್, ಸೂಪರ್. ಹಾ, ಚೆನ್ನಾಗಿದೆ ಅಲ್ಲ ದಿಯು? ಈವ್ನಿಂಗ್ 5:45 ಸುಮಾರಿಗೆ ಡೆಮೋ ಇತ್ತು, ಕೊಡೋಕೆ ಬರ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಅವರು ಕೂಡ ಬಂದ್ಬಿಟ್ಟು ಮಷಿನ್ ಬಗ್ಗೆ ಎಷ್ಟೋ ಫೀಚರ್ಸು, ಹೆಂಗೆ ವರ್ಕ್ ಮಾಡೋದು ಪ್ರತಿಯೊಂದು ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿಕೊಟ್ರು. ಗೊತ್ತಿಲ್ಲದೆ ಇರೋವಂಥ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಯೂಸ್ ಆಯಿತು. ಸೊ ಇದು ಫ್ರೀ ಡೆಮೋ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ನಮ್ಮ ಆಂಟಿ ಹೇಳಿದರು ಇರುತ್ತೆ, ಚೆಕ್ ಮಾಡು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಚೆಕ್ ಮಾಡಿದೆ ಆ್ಯಂಡ್ ತುಂಬ ವಿಷಯಗಳನ್ನ ತಿಳ್ಕೊಂಡೆ ಕೂಡ. ಹಾಗೆ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು ಅಲ್ವಾ. ಅಮಾವಾಸ್ಯೆ ದಿನನೇ ಮಷಿನ್ ಓಪನ್ ಮಾಡಿದ್ದೀನಿ ಅಂತ ಹೇಳಿ. ಯೂಶ್ವಲಿ ಎಲ್ಲ ಅಮಾವಾಸ್ಯೆಗಳಿಗೂ ಕೂಡ ನಾವು ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನ ಪೂಜೆ ಮಾಡ್ತೀವಿ ಅಲ್ವಾ. ಅದೇ ರೀತಿ ಇದನ್ನು ಕೂಡ ಪೂಜೆ ಮಾಡಿಬಿಟ್ಟು ಓಪನಿಂಗ್ ಮಾಡಿದೆ. ಮುಂಚೆನೆ ಮಾಡ್ಬೇಕು ಅನ್ಕೊಂಡಿದ್ದೆ ಬೆಳಿಗ್ಗೆನೆ, ಬಟ್ ಅದನ್ನ ಒಂದ್ಸರಿ ಆಪರೇಟ್ ಮಾಡಿಬಿಡ್ಲಿ, ಅದನ್ನ ಚೆಕ್ ಮಾಡಿಬಿಡ್ಲಿ ಮಷೀನು. ಸೊ ಅದು ಎಲ್ಲ ಕರೆಕ್ಟ್ ಇದೆ, ಓಕೆ ಇದೆ ಅಂತ ಹೇಳಿದ್ರೆ ಪೂಜೆ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಇವಾಗ ಡೆಮೋ ಎಲ್ಲ ಕೊಟ್ಟೋದ್ರಲ್ವಾ, ಅದಾದ್ಮೇಲೆ ಪೂಜೆ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಗ್ತಾ ಇದೆ ಆ್ಯಂಡ್ ನಿಮ್ಮ ಜೊತೆ ಕೂಡ ಇದನ್ನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋನ ಮಾಡ್ತಾ ಇದ್ದೆ.
ಹಾಗೆ ಇವತ್ತು ಸಂಡೇ ಇತ್ತು ಅಲ್ವಾ, ಅದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಮನೆಯಲ್ಲಿನೇ ಪಾನಿಪುರಿ ಮಾಡ್ತಾ ಇದ್ದೆ. ದಿಯಾನು ಏನಾದರೂ ಸ್ನ್ಯಾಕ್ಸ್ ಬೇಕು, ಏನಾದರೂ ಮಾಡಿಕೊಡು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಪಾನಿಪುರಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಪಾನಿಪುರಿ ಆ್ಯಕ್ಚುಲಿ 80 to 90% ಇಟ್ ಈಸ್ ಎ ಹೆಲ್ದಿ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ನಾವು ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಪ್ರತಿಯೊಂದು ಕೂಡ ಹೆಲ್ದಿಯಾಗಿಯೇ ಇರುತ್ತೆ. ಪೂರಿ ಒಂದನ್ನು ಬಿಟ್ಟು, ಅದು ಒಂದೇ ನಾವೇನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತೀವಿ ಅದು ಒಂದನ್ನು ಬಿಟ್ಟರೆ, ಪಾನಿ ಮತ್ತು ನಾವೇನು ಆಲೂಗಡ್ಡೆದು ಮಾಡ್ಕೊಳ್ತೀವಿ ಅದು ಕೂಡ ಎಲ್ಲ ಹೆಲ್ದಿಯಾಗಿಯೇ ಇರುತ್ತೆ. ಸೊ ಹಂಗಾಗಿ ನಾನು ದಿಯಾಗೆ ಇದನ್ನು ತಿನ್ನೋದಕ್ಕೆ ಜಾಸ್ತಿ ಏನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಮೊದಲಿಗೆ ನಾನು ಇಲ್ಲಿ ಆಲೂಗಡ್ಡೆನೆಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡ್ಬಿಟ್ಟು ತೊಳೆದಿಟ್ಕೊಂಡೆ. ಸಿಪ್ಪೆ ಸಮೇತ ಹಾಕ್ತಾ ಇಲ್ಲ, ಯಾಕಂದರೆ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳೆದು ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡು ಅದರಲ್ಲೇ ನಾನು ಬಟಾಣಿ ಮತ್ತು ಕಡಲೆಕಾಳನ್ನ ನೆನೆ ಇಟ್ಕೊಂಡಿದ್ದೆ. ಅದನ್ನೇ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ತೀನಿ. ಸಿಪ್ಪೆ ಎಲ್ಲ ಹಾಕ್ಬಿಟ್ರೆ ಅದು ಮಣ್ಣಾಗ್ಬಿಡುತ್ತಲ್ವ, ಹಂಗಾಗಿ ಮತ್ತೆ ವಾಶ್ ಮಾಡ್ಕೊಂಡು ಆಮೇಲಾದರೂ ವಾಶ್ ಮಾಡಲೇಬೇಕಾಗತ್ತೆ. ಹಾಗಾಗಿ ಮೊದಲಿಗೆ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಒಂದು 4 ಆಲೂಗಡ್ಡೆನ ನಾನು ಕುದಿಸ್ಕೊಂಡ್ಬಿಟ್ಟು ಇಲ್ಲಿ ನೆನೆಸಿಟ್ಕೊಂಡಿರೋಂಥ ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಒಂದು 5 to 6 ವಿಸಲ್ಸ್ನ ನಾನು ಕುದಿಸ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ಅದನ್ನ ಸ್ಮ್ಯಾಶ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ತೀರಾ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬಟಾಣಿ ಕಾಳು ಚೆನ್ನಾಗಿ ಕುದಿಯೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಒಂದು 5 to 6 ವಿಸಲ್ಸ್ ಕೂಗಿಸ್ಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ ಒಂದು 2 ಹಿಡಿ ಆಗೋಷ್ಟು ಪುದೀನ ಎಲೆಗಳನ್ನು, ಫ್ರೆಶ್ ಆಗಿರುವಂಥ ಪುದೀನ ಎಲೆಗಳನ್ನು ತಗೊಳ್ತಾ ಇದ್ದೀನಿ. ಹಾಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ರಿಂದ 3 ಸಾರಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡ್ಕೊಂಡ್ಬಿಟ್ಟು ತಗೊಳ್ಬೇಕಾಗತ್ತೆ. ಸ್ವಲ್ಪ ಉಪ್ಪು ಸೋಡಾ ಪುಡಿ ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು, ಪೂರ್ತಿಯಾಗಿ ಕ್ಲೀನಾಗಿ ಬಿಡುತ್ತೆ. ನೋಡ್ತಿರ್ಬೋದು, ಚೆನ್ನಾಗಿ ತೊಳೆದ್ಬಿಟ್ಟು ಬಸಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೊಂದು 4 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿಯನ್ನು ಕೂಡ ಇಟ್ಕೊಂಡಿದ್ದೀನಿ. ಶುಂಠಿ ಹಾಕಲಿಲ್ಲ ಅಂತಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಒಂದು ರೀತಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಶುಂಠಿಯನ್ನು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ನೋಡ್ತಿರ್ಬೋದು, ನಾನು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ತಿನ್ನೋದ್ರಿಂದ ಹಾಗಾಗಿ ಸ್ವಲ್ಪ ಪಾನಿ ಜಾಸ್ತಿನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡಿ ಚೆನ್ನಾಗಿ ನೀರು ಹಾಕೊಂಡ್ಬಿಟ್ಟು ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಿರ್ಬೋದು, ಮಿಕ್ಸಿ ಮಾಡ್ಕೊಂಡ ನಂತರ ನಾನು ಇದನ್ನ ಸೋಸ್ಕೊಳ್ತೀನಿ. ಯಾಕಂತಂದ್ರೆ ಅದು ಏನು ಪುದೀನ ಎಲೆದೆಲ್ಲ ಗಟ್ಟಿ ಗಟ್ಟಿ ಬರುತ್ತಲ್ವಾ, ಅದನ್ನೆಲ್ಲ ನಾವು ಡೈರೆಕ್ಟಾಗಿ ಹಾಕೊಂಡ್ಬಿಟ್ರೆ ತಿನ್ನೋಬೇಕಾದ್ರೆ ಅದೆಲ್ಲ ಗಂಟ್ಲಿಗೆ ಸಿಕ್ಕಾಕೊಂಡಂಗೆ ಆಗುತ್ತೆ. ಅಂದರೆ ಅದೇನೋ ಗಂಟ್ಲಿಗೆ ಒಂಥರ ಕೆಮ್ಮು ಬಂದಂಗೆ ಬರುತ್ತದು, ಚೆನ್ನಾಗಿ ಅನ್ಸಲ್ಲ. ಕೆಳಗಡೆ ಎಲ್ಲ ಪುಡಿ ಪುಡಿ ಬಂದಂಗೆ ಬರುತ್ತೆ. ಹಾಗಾಗಿ ಇದನ್ನ ಪೂರ್ತಿಯಾಗಿ ಸೋಸ್ಕೊಳ್ತೀನಿ. ಸೊ ಅದನ್ನ ಏನು ಉಳಿದಿರುತ್ತಲ್ವಾ ಪುದೀನ ಎಲೆದೆಲ್ಲ, ಕೊತ್ತಂಬರಿ ಸೊಪ್ಪಿಂದು, ಅದನ್ನೆಲ್ಲ ತಗೊಂಡ್ಬಿಟ್ಟು ಮತ್ತೆ ನಾನು ಮಿಕ್ಸಿ ಮಾಡ್ತೀನಿ. ಈ ರೀತಿ ಒಂದು 2 ರಿಂದ 3 ಸಾರಿ ನಾನು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು, ಇದನ್ನೆಲ್ಲ ಗಟ್ಟಿ ಏನು ಬಂದಿರುತ್ತೆ ಇದನ್ನೆಲ್ಲ ಮತ್ತೆ ಹಾಕೊಂಡ್ಬಿಟ್ಟು ಮತ್ತೆ ನೀರನ್ನು ಹಾಕೊಂಡ್ಬಿಟ್ಟು ಮತ್ತೆ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇವಾಗ ಫಸ್ಟ್ ಟೈಮ್ ಅದು ಫುಲ್ ಆಗಿಬಿಟ್ಟಿತ್ತಲ್ವ ಜಾರು, ಹಾಗಾಗಿ ನಾನು ಅವಾಗ ಓನ್ಲಿ ಅದನ್ನಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದು. ಇವಾಗ ಸೆಕೆಂಡ್ ಟೈಮ್ ತಗೊಳ್ಬೇಕಾದ್ರೆ ಇಲ್ಲಿ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ನೆನೆ ಇಟ್ಕೊಂಡಿದ್ದೆ. ಒಂದು 2 ಅವರ್ ನೆನೆಸ್ಕೊಂಡಿದ್ದೀನಿ. ಅದನ್ನು ನಾನು ಇದಕ್ಕೆ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ಹುಳಿ ಪಾನಿ ಮತ್ತು ಖಾರದ ಪಾನಿ, ಸ್ವೀಟ್ ಪಾನಿ ಅಂತ 3 ಥರ ಕೊಡ್ತಾರಲ್ವಾ, ಇದು 3ನ್ನು ಕೂಡ ನಾವು ಒಂದರಲ್ಲೇ ಮಾಡ್ಕೊಳ್ಬೋದು. ಇಲ್ಲಿ ನೀವು ಬೇಕಂದ್ರೆ ಬೆಲ್ಲ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಖರ್ಜೂರನ ನೆನೆ ಇಟ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು. ಖರ್ಜೂರ ನೆನೆ ಇಟ್ಕೊಂಡು ಸೇಮ್ ಹುಣಸೆ ಹಣ್ಣನ್ನ ಹೆಂಗೆ ಮಿಕ್ಸಿ ಮಾಡಿದ್ವಿ ಹಂಗೆ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಧನಿಯಾ ಮತ್ತು ಜೀರಾ ಪುಡಿ ಮಾಡಿಟ್ಕೊಂಡಿದ್ದೆ ಅದು, ಆಮೇಲೆ ಚಾಟ್ ಮಸಾಲ, ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನಾ ಬೆಲ್ಲ ಹಾಕಿದ್ದೀನಿ ಅಲ್ವಾ, ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಬಿಟ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟೇ ಮಾಡ್ಕೊಳ್ಳೋದು. ಕೆಲವೊಬ್ರು ಬೇಕಂದ್ರು ಮೇಲೆ ಇನ್ನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕೊಳ್ತಾರೆ. ಬಟ್ ದಿಯಾ ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆನೆ ಮಾಡಿದ್ದೀನಿ, ಅಷ್ಟೊಂದು ಖಾರ ಮಾಡಿಲ್ಲ. ಖಾರ ಬೇಕು ಅಂದರು ಚಿಲ್ಲಿ ಫ್ಲೇಕ್ಸ್ನ ಹಾಕೊಳ್ಳಿ, ಇನ್ನು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು, ಆಲೂಗಡ್ಡೆ, ಕಡಲೆಕಾಳು, ಆಮೇಲೆ ಬಟಾಣಿ ಚೆನ್ನಾಗಿ ಬೆಂದಿದೆ. ಈ ನೀರನ್ನೆಲ್ಲ ನಾನು ತೆಕ್ಕೊಂಡ್ಬಿಡ್ತೀನಿ. ಒಂದು ಗ್ಲಾಸಲ್ಲಿ ನೀರನ್ನೆಲ್ಲ ತೆಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಯಾಕಂತಂದರೆ ನೀರಿದ್ರೆ ಸ್ಮ್ಯಾಶ್ ಮಾಡೋದಕ್ಕೆ ಆಗೋದಿಲ್ಲ, ಪೂರ್ತಿ ಮೆತ್ತಗಾಗೋದಿಲ್ಲ ಅದು. ಹಾಗಾಗಿ ನೀರು ಪೂರ್ತಿಯಾಗಿ ತೆಕ್ಕೊಂಡ್ಬಿಟ್ಟು ಸ್ಮ್ಯಾಶ್ ಮಾಡಬೇಕು. ಆಮೇಲೆ ಇದು ಆಲೂಗಡ್ಡೆಗೆ ನೀರು ಕೂಡ ಅವಶ್ಯಕತೆ ಇಲ್ಲ, ಇದು ಗಟ್ಟಿಯಾಗಿನೇ ಇರುತ್ತಲ್ವಾ. ಸೊ ಹಂಗಾಗಿ ನೀರು ತೆಗೆದ್ಬಿಟ್ಟೆ. ಅದನ್ನು ಬೇಕಂದರೆ ನೀವು ಪಾನಿಗೆ ಆ್ಯಡ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು, ಹಾಗೆ ಅದೇನು ಧನಿಯಾ ಮತ್ತು ಜೀರಾ ಪುಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ಹಾಕ್ಕೊಂಡು, ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ.
ಹಾಗೆ ಉಪ್ಪನ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ನಾನು ಕೈಯಿಂದಾನೇ ಚೆನ್ನಾಗಿ ಕಲಿಸ್ಕೊಳ್ತೀನಿ, ಯಾಕಂದರೆ ಉಪ್ಪೆಲ್ಲ ಚೆನ್ನಾಗಿ ಎಲ್ಲದರ ಜೊತೆ ಮಿಕ್ಸ್ ಆಗಬೇಕು ಅಲ್ವಾ. ಸ್ಪೂನಿಂದ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ, ಹಾಗಾಗಿ ನೀಟಾಗಿ ಕೈಯಿಂದಾನೇ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮನೆಯಲ್ಲೇ ಪಾನಿಪುರಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಯಾವ್ಯಾವ ನೀರಲ್ಲಿ ಮಾಡಿರ್ತಾರೋ ಗೊತ್ತಿಲ್ವಲ್ಲ, ಹಾಗಾಗಿ ಸೊ ನೋಡ್ತಿರ್ಬೋದು ಇಲ್ಲಿ ಪೂರಿ ಕರಿಕೊಳ್ತಾ ಇದ್ದೀನಿ. ಇಷ್ಟೊಂದು ಏನಕ್ಕೆ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡು ಬಿಡ್ತೀವಿ, ಮಾಡ್ಕೊಳ್ಳೋದು ಯಾವಾಗಾದ್ರೂ ಒಂದ್ಸಾರಿ ಅಲ್ವಾ, ಹಾಗಾಗಿ. ಸೊ ಇದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ವ್ಲಾಗ್ಸೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. Thank you.